ಮಕ್ಕಳೇ, ಈ ದಿನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಟಿಂಕ್ಟ್ ಲ್ಯಾಂಡ್ ಅನಿಮಲ್ ಅಂದರೆ ಭೂಮಿಯಲ್ಲಿ ಹಿಂದೆ ಅನೇಕ ವರ್ಷಗಳ ಹಿಂದೆ ಬದುಕಿದ್ದು ಅತಿ ದೊಡ್ಡದಾಗಿ ಈಗ ನಾಶವಾಗಿರ್ತಕ್ಕಂಥ ಭೂಪ್ರಾಣಿ, ಅದರ ಹೆಸರು ಅರ್ಜೆಂಟನೋಸರಸ್ ಅಂತ. ಇದರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ಬನ್ನಿ. ಇಲ್ಲಿ ಬರೆದಿರ್ತಕ್ಕಂಥ ಒಂದು ಚಿತ್ರ ಇದೆಯಲ್ಲ, ಇದು ಬರೆದಿರ್ತಕ್ಕಂಥ ಚಿತ್ರ. ಇದನ್ನು ಯಾರೂ ಫೋಟೋಗ್ರಾಫ್ ಮಾಡಿಲ್ಲ. ಕಾರಣ ಏನಂದ್ರೆ 5 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂಥ ಪ್ರಾಣಿಗಳಿವೆಲ್ಲ. ಆರ್ಕಿಯಾಲಜಿಸ್ಟು, ಪೆಲಿಯಾಂಟಾಲಜಿಸ್ಟು, ವಿಜ್ಞಾನಿಗಳು ಎಲ್ಲರೂ ಸೇರಿ ಈ ರೀತಿ ಚಿತ್ರಗಳನ್ನ ಬರೀತಾರೆ. ಇದು ಒಂದು ಬರೆದಿರ್ತಕ್ಕಂಥ ಒಂದು ಚಿತ್ರ. ಈ ರೀತಿಯ ಪ್ರಾಣಿಗಳನ್ನ ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ 5 ಲಕ್ಷ ವರ್ಷಗಳ ಹಿಂದೆ ಇವು ಬದುಕಿದ್ದವು, ಈಗ ಬದುಕಿಲ್ಲ. ಇವುಗಳ ಎತ್ತರ, ಇವುಗಳ ಉದ್ದ, ಅಗಲ, ದಪ್ಪ ಏನು ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಳಗೆ ಒಬ್ಬ ಮನುಷ್ಯನನ್ನ ಚಿತ್ರದಲ್ಲಿ ಬರೆದಿದ್ದಾರೆ. ಇದು ಕೇವಲ ಚಿತ್ರ ಮಾತ್ರ. ಈ ಪ್ರಾಣಿಗಳನ್ನ ಯಾರೂ ನೋಡುವುದಕ್ಕೆ ಸಾಧ್ಯವಾಗಿಲ್ಲ. ಕಾರಣ 5 ಲಕ್ಷ ವರ್ಷದ ಹಿಂದೆ ಇದ್ದಂಥ ಪ್ರಾಣಿಗಳು ಈಗ ನಶಿಸಿ ಹೋಗಿವೆ. ಅವುಗಳಿಗೆ ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ. ಅನೇಕ ಪ್ರಾಣಿಗಳಿಗೆ ಡೈನೋಸಾರ್ಸ್ ಅಂತ ಕರೀತಾರೆ. ಅವುಗಳು ಹ್ಯೂಜ್, ತುಂಬಾ ದೊಡ್ಡದು. ಅವುಗಳಲ್ಲಿ ಒಂದು ಉದಾಹರಣೆ ನಾನು ತಗೊಂಡಿರೋದು ಅರ್ಜೆಂಟಿನೋಸಾರಸ್ ಅಂತ. ಈ ಕೆಳಗಡೆ ಚಿತ್ರಗಳು ಇದೆಯಲ್ಲ, ಅದು ಸಹಿತ ಪೇಂಟಿಂಗ್. ಚಿತ್ರಗಳನ್ನು ಪೇಂಟ್ ಮಾಡಿರ್ತಾರೆ. ಇಲ್ಲಿ ಬೇಕಾದಷ್ಟು ಡೈನೋಸಾರ್ಸ್ನ ಪೇಂಟ್ ಮಾಡಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಅನಿಮಲ್ ನಾನು ತಗೊಂಡಿದ್ದೀನಿ. ಅದರ ಹೆಸರು ಅರ್ಜೆಂಟಿನೋಸಾರಸ್ ಅಂತ. ಇದು ನಿಮಗೆ ಸ್ವಲ್ಪ ವಿಜ್ಞಾನದ ಬಗ್ಗೆ ರುಚಿಯಾಗಲಿ, ಜೀವಶಾಸ್ತ್ರದ ಬಗ್ಗೆ ರುಚಿಯಾಗಲಿ ಅಂತ ಹೇಳಿ ತಗೊಂಡಿದ್ದೀನಿ. ಈಗ ಕಲಾಸಲ್ ಬಯಾಲಜಿಕಲ್ ಸೈನ್ಸಸ್ ಅಂತ ಬಂದಿದೆ. ಅದರಲ್ಲಿ ಇವನ್ನೆಲ್ಲ ನೀವು ಓದೋದಕ್ಕೆ ಅನುಕೂಲ ಆಗ್ಬೋದು ಮುಂದೆ. ವೆನ್ ಡಿಡ್ ದಿಸ್ ಅನಿಮಲ್ ಲಿವ್? ಈ ಪ್ರಾಣಿ ಯಾವಾಗ ಬದುಕಿತ್ತು ಅಂತ ಹೇಳಿದ್ರೆ 5 ಮಿಲಿಯನ್ ವರ್ಷಗಳ ಹಿಂದೆ. 1 ಮಿಲಿಯನ್ ಅಂದ್ರೆ 10 ಲಕ್ಷ ಇಂಟು 5 ಅಂದ್ರೆ ಸುಮಾರು 50 ಲಕ್ಷ ವರ್ಷಗಳ ಹಿಂದೆ ಬದುಕಿದ್ದಂಥ ಪ್ರಾಣಿ. ಆ ಒಂದು ಪೀರಿಯಡ್ ಇದೆಯಲ್ಲ, ಆ ಒಂದು ಕಾಲಕ್ಕೆ ಕ್ರೆಟೇಷಿಯನ್ ಕಾಲ ಅಂತ ಕರೀತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಚಿತ್ರಗಳಲ್ಲಿ ಅನೇಕ ಪ್ರಾಣಿಗಳ ಚಿತ್ರಗಳಿವೆ. ಬರೇ ಪ್ರಾಣಿಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಪ್ರಾಣಿಗಳು ಕ್ರೆಟೇಷಿಯನ್ ಕಾಲದಲ್ಲಿ ಇದ್ದಂಥ ಪ್ರಾಣಿಗಳು. ಅದರಲ್ಲಿ ಇವತ್ತು ನಾವು ತಗೊಂಡಿರ್ತಕ್ಕಂಥದ್ದು ಉದಾಹರಣೆ ಯಾವುದು ಅಂತ ಆಗಲೇ ಹಿಂದೆ ನಿಮ್ಗೆ ಹೇಳಿದ್ದೀನಿ. ಈ ಪ್ರಾಣಿ ಎಲ್ಲಿತ್ತು, ಎಲ್ಲಿ ಬದುಕಿತ್ತು, ಎಲ್ಲಿತ್ತು ಅಂತ ಕೇಳಿದರೆ ಇದರ ಫಾಸಿಲ್ಸ್ ಅಂದರೆ ಅವಶೇಷಗಳು ಅಂದರೆ ಈ ಪ್ರಾಣಿಗಳು ಸತ್ತಾಗ ಅವುಗಳು ಒಂದು ಬೋನ್ಸ್ ಇರುತ್ತಲ್ಲ, ಮೂಳೆಗಳು, ಅವುಗಳು ಉಳ್ಕೊಂಡಿರುತ್ತೆ ಕಲ್ಲಿನ ಹಾಗೆ. ಅದಕ್ಕೆ ಅವಶೇಷ ಅಂತ ಕರೀತಾರೆ. ದಕ್ಷಿಣ ಅಮೆರಿಕಾದಲ್ಲಿ. ಇಲ್ಲಿ ನೋಡಿ, ಚಿತ್ರ ತೋರಿಸಿರ್ತಕ್ಕಂಥದ್ದು ಒಂದು ನಮ್ಮ ಪ್ರಪಂಚದ ಒಂದು ಭಾಗ. ಅದರಲ್ಲಿ ಹಸಿರು ಬಣ್ಣದಲ್ಲಿ ತೋರಿಸಿದ್ದೀನಲ್ಲ, ಅದು ದಕ್ಷಿಣ ಅಮೆರಿಕ. ಈ ದಕ್ಷಿಣ ಅಮೆರಿಕ ಇದರಲ್ಲಿ ಅರ್ಜೆಂಟೈನಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಪ್ರಾಣಿಗಳ ಅವಶೇಷಗಳು ಸಿಕ್ಕಿದೆ. ಅವಶೇಷಗಳ ಆಧಾರದ ಮೇಲೆ ಅವುಗಳ ಚಿತ್ರಗಳನ್ನ ವಿಜ್ಞಾನಿಗಳು ಬರೆದಿರ್ತಾರೆ. ಅಂಥ ಚಿತ್ರಗಳನ್ನ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಅದ್ರಲ್ಲಿ ನಾನು ಸಹಿತ ಒಂದು ಚಿತ್ರವನ್ನ ಇವತ್ತು ತಗೊಂಡಿದ್ದೀನಿ. ಈ ಪ್ರಾಣಿಯ ಉದ್ದ ಎಷ್ಟು ಅಂತ ಕೇಳಿದ್ರೆ 30ರಿಂದ 35 ಮೀಟರ್. ಅಂದ್ರೆ ಒಂದು ದೊಡ್ಡ ಸ್ಕೂಲ್ ಇದೆಯಲ್ಲ, ಆ ದೊಡ್ಡ ಸ್ಕೂಲಿನ ಉದ್ದ ಇರುತ್ತೆ. ಎತ್ತರ ಎಷ್ಟಿರುತ್ತೆ ಅಂದ್ರೆ 7ರಿಂದ 8 ಮೀಟರ್. ಸುಮಾರು ಒಂದು 3 ಅಥವಾ 4 ಸ್ಟೋರಿ ಬಿಲ್ಡಿಂಗ್ ಇರುತ್ತಲ್ಲ ಎತ್ತರ, ಅಷ್ಟು ಎತ್ತರವಾಗಿತ್ತು ಈ ಪ್ರಾಣಿ. ತೂಕ ಅದರದಷ್ಟು 10 ಪೌಂಡು 5 ಪೌಂಡು ಅಲ್ಲ ನೋಡಿ, 70ರಿಂದ 100 ಟನ್ನುಗಳು ಇದರ ತೂಕ. ಅಂದ್ರೆ
ಅಂತ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಪ್ರಾಣಿ ಅದು ಸತ್ತೋಗಿದೆ, 5 ಮಿಲಿಯನ್ ವರ್ಷ ಆಗಿದೆ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಕುತೂಹಲ ಬರಲಿ ಅಂತ ಈ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಇದು ಪರೀಕ್ಷೆಗೆ ಬರೋದಿಲ್ಲ. ಇಂಥ ಒಂದು ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ಪ್ರಾಣಿ ಏನ್ ತಿಂತಾ ಇತ್ತು ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಕೇವಲ ಮರಗಳ ಮೇಲಿರ್ತಕ್ಕಂಥ ಎಲೆಗಳನ್ನ ತಿಂದು ಜೀವನ ಮಾಡ್ತಾ ಇದ್ದು. ಪ್ಲಾಂಟ್ಸು, ಲೀವ್ಸು ಮತ್ತೆ ಬ್ರಾಂಚಸ್ಸು, ಇಷ್ಟು ಬಿಟ್ರೆ ಇದು ಬೇರೆ ಏನು ತಿಂತಾ ಇರಲಿಲ್ಲ. ಮತ್ತೆ ಜೊತೆಗೆ ಇವುಗಳು ಒಂಟಿ ಇದ್ರೂ ಸಹಿತ ಅವು ಹರ್ಡ್ಸ್ ಜೊತೆಗೆ ಹೋಗ್ತಾ ಇದ್ವು. ಅಂದ್ರೆ 30 ಅಡಿ ಉದ್ದ ಇರ್ತಕ್ಕಂಥ ಒಂದು ಬಸ್ ಅಂತ ಇಟ್ಕೊಳ್ಳಿ, ಅಂತ ಬಸ್ನ ಹಾಗೆ ಇವು ಉದ್ದಕ್ಕೆ ಹೋಗ್ತಿರುತ್ತೆ. ಹರ್ಡ್ ಅಂದ್ರೆ ಗುಂಪಾಗಿ ಹೋಗ್ತಾ ಇತ್ತು. ಕಾರಣ ಏನು ಅಂದ್ರೆ ಇವುಗಳು ಉದ್ದವಾಗಿರ್ತಕ್ಕಂಥ ಕುತ್ತಿಗೆ ಇತ್ತು. ಮತ್ತೆ ಅವು ಹೆದರಿಕೆ ಜಾಸ್ತಿ, ಈ ಪ್ರಾಣಿಗಳಿಗೆ ಅಷ್ಟು ದೊಡ್ಡದಾಗಿದ್ದು ಸಹಿತ ಹೆದರಿಕೆ ಆಗ್ತಾ ಇತ್ತು. ಹಾಗಾಗಿ ಅಂದ್ರೆ ಆಗಿನ ಕಾಲದಲ್ಲಿ ಈ ಪ್ರಾಣಿಗಳಿಗಿಂತ ಇನ್ನೂ ಬಲಶಾಲಿಯಾಗಿರ್ತಕ್ಕಂಥ ಪ್ರಾಣಿಗಳು, ಇನ್ನೂ ಎತ್ತರವಾಗಿರ್ತಕ್ಕಂಥ ಪ್ರಾಣಿಗಳು ಇತ್ತು ಅಂತ ಒಂದು ಸೂಚನೆ ಇದರಿಂದ ನಮಗೆ ಗೊತ್ತಾಗುತ್ತೆ. ಇದು ಉದ್ದವಾದ ಬಾಲ ಇತ್ತು, ಉದ್ದವಾದ ಒಂದು ಕುತ್ತಿಗೆ ಇತ್ತು. ಇದು ಸಮತೋಲನಕ್ಕಾಗಿ ಬಾಡಿ ಪ್ಲಾನಿಂಗ್ಗೋಸ್ಕರ ಆ ರೀತಿ ಇತ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂತಂದ್ರೆ, ಇದರ ಮೊಟ್ಟೆಗಳು ಬ್ಯಾಸ್ಕೆಟ್ ಬಾಲ್ ಇರುತ್ತಲ್ಲ ಅಷ್ಟು ದೊಡ್ಡದಾಗಿರ್ತಿತ್ತು. ದೊಡ್ಡ ಮೊಟ್ಟೆ ನಿಧಾನವಾಗಿ ಬೆಳೆಯುತ್ತಿತ್ತು, ಅಂದ್ರೆ ಬಹಳ ವರ್ಷ ಬದುಕುತ್ತಿತ್ತು. ಈ ಒಂದು ಮೊಟ್ಟೆ ಇದೆಯಲ್ಲ, ಮೊಟ್ಟೆ ಬಹಳ ಬೇಗ ಕೆಟ್ಟು ಹೋಗ್ತಿರ್ಲಿಲ್ಲ, ಸುಟ್ಟು ಹೋಗ್ತಿರ್ಲಿಲ್ಲ, ಹಾಗೆ ಉಳ್ಕೊಳ್ತಾ ಇತ್ತು. ಆಮೇಲೆ ಅದು ಮೊಟ್ಟೆ ಒಡೆದ ಮೇಲೆ ಸಣ್ಣ ಪ್ರಾಣಿಯಾಗಿ ಬರ್ತಾ ಇತ್ತು. ವೈ ಡಿಡ್ ಇಟ್ ಗೋ ಎಕ್ಸ್ಟಿಂಕ್ಟ್? ಇದು ಯಾಕೆ ನಾಶ ಆಯ್ತು ಈ ಪ್ರಾಣಿಗಳು ಅಂತ ಕೇಳಿದ್ರೆ, ಪರಿಸರದಲ್ಲಿ ಬದಲಾವಣೆಗಳು, ಆಹಾರದ ಕೊರತೆ, ನೈಸರ್ಗಿಕ ಆಪತ್ತುಗಳು, ಇವುಗಳ ಕಾರಣ ಈ ಪ್ರಾಣಿಗಳು ನಾಶವಾಗೋಯ್ತು. ಇವತ್ತು ಆ ಪ್ರಾಣಿಗಳು ಎಲ್ಲೂ ಕಾಣಿಸೋದಿಲ್ಲ. ಅಂದ್ರೆ ಇಮ್ಯಾಜಿನ್ ಮಾಡಿ, 5 ಲಕ್ಷ ವರ್ಷಗಳ ಹಿಂದೆ ಇದ್ದಂಥ ಪ್ರಾಣಿ ಇದು. ಇವತ್ತು ನಮಗೆ ಏನು ಅಂತ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಪೇಲಿಯಂಟಲ್ ಬಯಾಲಜಿ ಅಂತ ಓದಬೇಕು, ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ಕಲಾಸಲ್ ಬಯಾಲಜಿಕಲ್ ಸೈನ್ಸಸ್ ಅಂತ, ಅದರಲ್ಲಿ ಇದರ ವಿಚಾರ ನೀವು ಹೆಚ್ಚಿಗೆ ತಿಳ್ಕೋಬಹುದು. ಇವತ್ತಿನ ಈ ಒಂದು ಕಥೆಯ ಸಮ್ಮರಿ ಹೇಳಬೇಕು ಅಂದ್ರೆ, ಅರ್ಜೆಂಟಿನೋಸರಸ್ ಎಂಬ ಒಂದು ಪ್ರಾಣಿ ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಉಳಿದಿತ್ತು. ಈಗ ಪೂರ್ತಿಯಾಗಿ ನಾಶವಾಗಿದೆ. ಅದಕ್ಕೆ ಎಕ್ಸ್ಟಿಂಕ್ಟ್ ಅಂತ ಕರೀತಾರೆ. ಇದು ಸಂಪೂರ್ಣ ಸಸ್ಯಾಹಾರಿ. 90 ಟನ್ ಇದರ ಒಂದು ತೂಕ ಇದ್ರೂ ಸಹಿತ ಇದು ಸಸ್ಯಾಹಾರಿ ಆಗಿತ್ತು. ಅದು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಈ ಒಂದು ಪ್ರಾಣಿಯ ವಿಚಾರವನ್ನ ಸಣ್ಣ ಕಥೆ ರೂಪದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದಕ್ಕೆ ಕ್ರೆಡಿಟ್ಸ್ ಯಾರಿಗೆ ಕೊಡಬೇಕು ನಾನು ಅಂದ್ರೆ, ChatGPT, ಇಂಟರ್ನೆಟ್, ಬ್ಲೂ ಓಷನ್ ಬಯಾಲಜಿಕಲ್ ಸೈನ್ಸ್ ಅಂಡ್ ಕ್ರಿಯೇಟಿವ್ ಕಾಮನ್ಸ್. ಇವರಿಗೆ ಧನ್ಯವಾದಗಳು. ನಿಮ್ಮ ಪರವಾಗಿ ಎಲ್ಲರಿಗೂ ನಮಸ್ಕಾರ.